ಸಂತೋಷ್ ಓಪನರ್ಸ್ ಬಿ ರೆಡಿ. ನಿರ್ಣಾಯಕ ರಸ ನಿಶಾನೆ ತೋರ್ತಾ ಇದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ದತ್ತಾತ್ರೇಯ. 5 ಓವರ್ಗಳ ಮೊದಲ ಉಪಾಂತ್ಯ ಪಂದ್ಯ. ಗೋಟುಗಳ ಹಿಂದೆ ರವೀಂದ್ರ ತೋಳ. ಪಂದ್ಯ ಆರಂಭಗೊಳ್ತಾ ಇದೆ. ದತ್ತಾತ್ರೇಯ ಸೆತ್ತ ಚೆಂಡು. ಖಾತೆ ಆರಂಭಗೊಳ್ತಾ ಇದೆ. 1 ವಿಕೆಟ್ ಲಾಸ್. ವಿಪಿ ಚಾಲೆಂಜರ್ಸ್ ವಸುಂಧರಾ ಪ್ಯಾಲೇಸ್. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದತ್ತಾತ್ರೇಯ ಎಸೆತ್ತ ಚೆಂಡು. ಲೆಗ್ ಸ್ಟಿಕ್ ಭಾಗದಲ್ಲಿ ವೈಡ್ ಬಾಲ್ ಸೂಚನೆ. ಬಹಳ ಉತ್ತಮ ಒಂದು ಗೂಟ ರಕ್ಷಣೆ ಅಂತ ಹೇಳ್ಬೋದು. ನಿಸ್ಸಂದೇಹವಾಗಿ ಕೂಡ ಬೌಂಡ್ ಹೋಗುವ ಅವಕಾಶ ಕೂಡ ಇತ್ತು. ರವೀಂದ್ರ ತೋಳಾರ್ ಬಹಳ ಉತ್ತಮ ಒಂದು ಗೂಟ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಮಗುವೀರ ಪ್ರೀಮಿಯರ್ ಲೀಗ್ ಎಂಪಿಎಲ್ ಅನ್ನು ವಿಜೇತವಾದಂತಹ ತಂಡ. ಆ ತಂಡದ ಮಾಲಕರು ಕೂಡ ರವೀಂದ್ರ ತೋಳಾರ್ ಹಾಗೂ ಸಂತೋಷ್ ಸಾಲಿಯಾನ್. ದತ್ತಾತ್ರೇಯ ಈ ಬಾರಿ ಎಸೆದ ಚೆಂಡು ಬಹಳ ಉತ್ತಮ ಹೊಡೆತ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ರಾಜೇಶ್ ಕುಂದರ್. ತೋಡುಕೆರೆ ಕಂಡಂತ ಒಂದು ಶ್ರೇಷ್ಠ ಆಟಗಾರ ಕೂಡ ರಾಜೇಶ. ಮತ್ತೆ ದತ್ತಾತ್ರೇಯ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಲೆಗ್ ಬೈ ಮುಖೇನ ನಾಶಕರ ಭಾಗದಲ್ಲಿ ಸಂತೋಷ್ ಕೊಂದ. ಈ ಹಿಂದಿನ ಪಂದ್ಯದಲ್ಲೂ ಕೂಡ ಸಂತೋಷ್ ಹಾಗೂ ಸೂರ್ಯಕಾಂತ ಬಹಳ ಉತ್ತಮ ಆಟವನ್ನು ಆಡಿದ್ರು ಕೂಡ. ಬಹಳ ಉತ್ತಮ ಎಸೆತ. ಕ್ಲೀನ್ ಬೌಂಡ್. ದತ್ತಾತ್ರೇಯ ಎಸೆತಕ್ಕೆ ಸೂರ್ಯಕಾಂತ್ ರಿವರ್ಸ್ ಶಾಟ್ ಆಡುವಂತ ಪ್ರಯತ್ನ ಮಾಡಿದ್ರು. ಈ ಮುಂಚೆ ಅತ್ಯುತ್ತಮವಾದಂತಹ ರಿವರ್ಸ್ ಶಾಟ್ ದಾಖಲಿಸಿದ್ರು ಕಳೆದ ಪಂದ್ಯದಲ್ಲಿ. ಈ ಪಂದ್ಯದಲ್ಲಿ ಅದೇ ರೀತಿಯ ಹೊಡೆತವನ್ನು ಮಾಡುವ ಪ್ರಯತ್ನದಲ್ಲಿ ಸುರೇಂದ್ರ ಕಾಂಚನ್ ಹುದ್ದಾರಿ ನೆಲಕೊಳ್ತಾ ಇದೆ. ವಿಪಿ ಚಾಲೆಂಜರ್ಸ್ ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಪಂದ್ಯದಲ್ಲಿ ನಿಚ್ಚಳ ಮೇಲ್ಗೆ ಸಾಧಿಸುವ ಪ್ರಯತ್ನ ಮಾಡ್ತಾ ಇದೆ ಸಿ ರಾಕಸ್. ಲೆಜೆಂಡ್ಸ್ ಕಪ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಮಗುವೀರ ಸಂಘ ಬೆಂಗಳೂರು ಆಶ್ರಯದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಗೂಟ ರಕ್ಷಣೆ ರವೀಂದ್ರ ತೋಳ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಲಕ್ಷ್ಮಣ್ ಮಗವೀರ. ಮಿಡ್ ವಿಕೆಟ್ ಭಾಗದಲ್ಲಿ ನೀಳ ಕಾಯ್ದ ರಾಜೇಶ್ ಕುಂದರ್. ಫಾರ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ನರಸಿಂಹ ಬಿಎನ್. ಪ್ರಮಿತ್ ಲಾಂಗ್ ಆನ್ ಭಾಗದಲ್ಲಿ. ಬೌಲಿಂಗ್ ಭಾಗದಲ್ಲಿ ದತ್ತಾತ್ರೇಯ. ಲಾಂಗ್ ಆಫ್ ಭಾಗದಲ್ಲಿ ಸಂತೋಷ್ ಸಾಲಿಯಾನ್. ಹೊಸ ದಾಂಡಿಗ ಸತೀಶ್ ಮೆಂಡನ್. ಈ ಬಾರಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕ್ಷೇತ್ರ ರಕ್ಷಣೆಯಲ್ಲಿ
ಅಶೋಕ್ ಕಾಂಚನ್. ಅದೇ ರೀತಿ ಕವರ್ಸ್ ವಿಭಾಗದಲ್ಲಿ ಸುಧಾಕರ್ ಹಾಗೂ ಮಿಡ್ ಆಫ್ ವಿಭಾಗದಲ್ಲಿ ಗೋಪಾಲ್ ಕೃಷ್ಣ ಹಾಗೂ ಕರುಣಾಕರ ದ್ವಿಪಕ್ಷಕ ವಿಭಾಗದಲ್ಲಿ. ಈ ರೀತಿಯಾಗಿ ಸಿ ರಾಕರ್ಸ್ ಕ್ಷೇತ್ರ ರಕ್ಷಣೆಯ ಸಂಯೋಜನೆಯನ್ನು ಮಾಡ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ನ ಬಳಿಕ ತಡೆದ ಮೊತ್ತ 8ಕ್ಕೆ 1. ದ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 8 for 1. 8ಕ್ಕೆ 1. ಮತ್ತೆ ಹೊಸಗಾರಿಕೆ ಭಾಗದಲ್ಲಿ ಪ್ರಮೇ. ಪ್ರಮಿತ್ ಎಸಗಾರಿಕೆ ಭಾಗದಲ್ಲಿ ಸತೀಶ್ ಮೆಂಡನ್ಗೆ. ಒಂದೋಟದ ಸೇರ್ಪಡೆ. 1 ನಿಮಿಷ ನಿರ್ಣಾಯಕರು. 1 ನಿಮಿಷ ಮಧು, 1 ನಿಮಿಷ ನಿಲ್ಲಿಸಿ. ಬ್ಯಾಟರಿ ಅಪ್ಲೋಡ್ ಆಗ್ತಾ ಇದೆ. ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಪಂದ್ಯ ಮುಂದುವರಿಸಿ. ಮಗುವೀರ ಬ್ಯಾಡ್ಮಿಂಟನ್ ಯಶಸ್ಸಾಗಿ ನಿರ್ವಹಿಸಿದ ದತ್ತಾತ್ರೇಯ ಹಾಗೂ ಕೃಷ್ಣ ಬಂಗಾರ್ ಅವರು ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ. ಚೆಸ್ ಹಾಗೂ ಕ್ಯಾರಮ್ ಅನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಪುನೀತ್ ಕುಂದರ್ ಹಾಗೂ ಮಹೇಶ್ ಚಂದನ್ ಅವರು ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ. ಹಾಗೂ ಸುವರ್ಣ ಕಪ್ಗಾಗಿ ನಮ್ಮೊಂದಿಗಿದ್ದು ಎಲ್ಲಾ ಕ್ರೀಡಾ ಚಟುವಟಿಕೆಗಳಿಗೆ ಉಸ್ತುವಾರಿಯನ್ನು ಕಂಡಂತಹ ಸುನಿಲ್ ಸುವರ್ಣ ಹಾಗೂ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಉಸ್ತುವಾರಿ ಮಾಡಿದಂತಹ ರವೀಂದ್ರ ತೋಳಾರ್ ಅವರು ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮದ ಫುಡ್ ಇನ್ಚಾರ್ಜ್ ಅನ್ನು ಮಾಡಿದವರು ಉದಯ್ ಕಾವರಾಡಿ ಅವರು ಕೂಡ ವಿಶೇಷ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮತ್ತೆ ಪಂದ್ಯ ಮುಂದುವರಿಕೆ. ಪ್ರಮಿತ್ ಎಸಗಾರಿಕೆ ಭಾಗದಲ್ಲಿ 2ನೇ ಬಾರಿ ಸಂತೋಷ್ ಸ್ಟ್ರೈಕರ್ ನಲ್ಲಿ. ಬಹಳ ಸುತ್ತಮುತ್ತ ಎಸೆತ ಇನ್ನರ ಜಾಗ್ತಾ ಇದೆ. ಗೂಟಗಳ ಹಿಂದೆ ಓಟಗಳು ಬರ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 3ನೇ ಓಟದ ಪಡೆಯ ಪ್ರಯತ್ನ. 3 ಓಟದ ಪೂರೈಕೆ. 4ನೇ ಓಟಕ್ಕೆ ಸತೀಶ್ ಮೆಂಡನ್ ಮನ ಮಾಡ್ತಾ ಇದ್ರು, ಆದರೆ ಸ್ಪಂದಿಸ್ತಾ ಇಲ್ಲ ಸಂತೋಷ್. 3 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 12. ಬಹಳ ಸುತ್ತಮುತ್ತ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ ಅನ್ನು ದಾಖಲಿಸ್ತಾ ಇದ್ದಾರೆ ಸಂತೋಷ್ ಹಾಗೂ ಸತೀಶ್. 3 ದಿವಸಗಳ ಕ್ರಿಕೆಟ್ ಹಬ್ಬದ ಅಂತಿಮ ದಿನ ಇಲ್ಲಿ ಸಾಗ್ತಾ ಇದೆ. ಮೊದಲ ದಿನ MPL ಮಗವೀರ ಪ್ರೀಮಿಯರ್ ಲೀಗ್, 2ನೇ ದಿನ ರಾಜ್ಯ ಮಟ್ಟದ ಪಂದ್ಯ. ಉತ್ತಮ ರೀತಿ ಹೊಡೆತ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕರುಣಾಕರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಓವರ್ ಫುಲ್ಟಸ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಅಷ್ಟೊತ್ತ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ ತಂಡದ ನಾಯಕ ಸಂತೋಷ್ ಆಲಿಯಾರ್. ಬಹಳ ಸುತ್ತಮುತ್ತ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಸತೀಶ್ ಮೆಂಡನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಿಪಿಯ ಪರವಾಗಿ ವಸುಂಧರಾ ಪ್ಯಾಲೇಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ ಸಿ ರಾಕರ್ಸ್ ಗಳ ವಿರುದ್ಧ.
ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷ ಬದಲಾವಣೆ ಮಾಡ್ತಾ ಇದ್ದಾರೆ. ಕರುಣಾಕರ್ ಹಾಗೂ ರಾಜೇಶ್ ಕುಂದರ್ ಇಂಟರ್ಚೇಂಜ್ ಆಗ್ತಾ ಇದ್ದಾರೆ. ಮಿಡ್ ವಿಕೆಟ್ ಹಾಗೂ ಡೀಪ್ ಮಿಡ್ ವಿಕೆಟ್. ಮತ್ತೆ ಪ್ರಮಿತ್. ವೈಟ್ ಬಾಲ್. 1+1 ಮತ್ತೆ 2 ಓಟದ ಹೆಚ್ಚುವರಿ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಚೆಂಡು ತಿರುವನ್ನು ಮಾಡ್ತಾ ಇದೆ. ವಿಪಿ ಚಾಲೆಂಜರ್ಸ್ ಓಟುಗಳು ಬರಲಿಕ್ಕೆ ಆರಾಮವನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 20. ದ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 20. ಬಹಳಷ್ಟು ಉತ್ತಮ ಘನತೆಯ ಮೊತ್ತವನ್ನು ತಲುಪ್ತಾ ಇದೆ. ವಿಪಿ ಚಾಲೆಂಜರ್ಸ್ ವರ್ಸಸ್ ಸಿ ರಾಕರ್ಸ್. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕು. ಭಾಗ್ಯ ಗ್ಲಾಡಿಯೇಟರ್ಸ್ ವರ್ಸಸ್ ಎಸ್ಎನ್ಸಿ ಶಿಣಿದಿ ಕಾರ್ಪೊರೇಷನ್. ಸುಕೇಶ್ ಕಂಚರ್ ಮಾಲಕತ್ವದ ಭಾಗ್ಯ ಗ್ಲಾಡಿಯೇಟರ್ಸ್. ಉಮೇಶ್ ಕುಂದರ್ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಉಮೇಶ್ ಕುಂದರ್ ಅವರ ಮಾಲಕತ್ವದಲ್ಲಿ ಎಸ್ಎನ್ಸಿ. ಎಸಗಾರಿಕೆ ಭಾಗದಲ್ಲಿ ಬದಲಾವಣೆ. ರಾಜೇಶ್ ಕುಂದರ್ ಎಸಗಾರಿಕೆ ಭಾಗದಲ್ಲಿ. ರಾಜೇಶ್ ಟು ಸತೀಶ್ ಮೆಂಡನ್. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಉತ್ತಮ ಸತ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಕರುಣಾಕರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2ನೇ ಓಟ ಪೂರೈಸುವ ಪ್ರಯತ್ನ. ಈ ಬಾರಿ ರನ್ಔಟ್ ಮಿಸ್ ಆಗ್ತಾ ಇದೆ. ಜೀವದಾನ ಲಭಿಸ್ತಾ ಇದೆ. ವಿಪಿ ಚಾಲನೆ. ಮತ್ತೆ ರಾಜೇಶ್ ಎಸಗಾರಿಕೆ ಭಾಗದಲ್ಲೇ. ಬಹಳಷ್ಟು ಉತ್ತಮ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ಎಸಗಾರಿಕೆ ಭಾಗದಲ್ಲಿ ಮತ್ತೆ ರಾಜೇಶ್ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆದ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಸೀಮಾರಕ ಹೊರ ಭಾಗದಲ್ಲಿ ಸಿಕ್ಸರ್. ಷಟ್ಕ. 6 ಓಟದ ಸೇರ್ಪಡೆ. ಚೆಂಡನ್ನು ಸ್ವಲ್ಪ ಶಾರ್ಟ್ ಆಗಿ ಎಸೆದ್ರು ರಾಜೇಶ. ಈ ತರದ ಬಹಳ ಸುತ್ತಮುತ್ತ ಹೊಡೆತ. ಸ್ಮ್ಯಾಶಿಂಗ್ ಶಾಟ್. ಸತೀಶ್ ಮೆಂಡನ್. ವಿಪಿ ಚಾಲೆಂಜರ್ಸ್ ಘನತೆ ಮತದತ್ತ ದಾಪುಗಾಲಿಡ್ತಾ ಇದೆ. ಗೌರವಾನ್ವಿತ ಮತದತ್ತ ದಾಪುಗಾಲಿಡ್ತಾ ಇದೆ. ಪಂತವನದ ಮತದತ್ತ ದಾಪುಗಾಲಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ರಾಜೇಶ್ ಸತೀಶ್. ಪಡುಕೆರೆ ಟು ಕೋಡಿ. ಉತ್ತಮ ರೀತಿಯ ಸತ. ಡಾಟೆಡ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಮತ್ತೆ ಕಮ್ಬ್ಯಾಕ್ ಆಗ್ತಾ ಇದ್ದಾರೆ ರಾಜೇಶ.
ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 3 ಓಟದ ಪೂರೈಕೆ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 3. ಕಂಪ್ಲೀಷನ್ ನಂಬರ್ 3. ಸ್ಕೋರ್ 35. ಲಾಸ್ಟ್ 2 overs ರಿಮೈನಿಂಗ್, 12 runs ರಿಮೈನಿಂಗ್, 12 balls ರಿಮೈನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಮಿತ 5 ಓವರ್ಗಳಲ್ಲಿ 1 ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರ್ತದೆ. ಮತ್ತೆ ಪಂದ್ಯಾಟ ಮುಂದುವರಿಕೆ. ಪ್ರಮೀತ್ ಎಸೆಗಾರಿಕೆ ಭಾಗದಲ್ಲಿ ಸತೀಶ್ ಮಂಡನ್ ದಾಂಡಿಗೆ ತನ್ನ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ನಲ್ಲಿ ಸತೀಶ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಸಂತೋಷ. ಉತ್ತಮ ರೀತಿಯ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಸಂತೋಷ್ ಸಾಲಿಯಾನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಕ್ಯಾಪ್ಟನ್ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಲಾಂಗ್ ಆನ್ ಭಾಗದಲ್ಲಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸಂತೋಷ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ತನ್ಮಧ್ಯೆ ನೋ ಬಾಲ್ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಫ್ರೀ ಹಿಟ್ ಕೂಡ. ಮತ್ತೆ ಪ್ರಮಿತ್ ಟು ಮೆಂಡನ್ ಬಹಳ ಸುತ್ತಮುತ್ತ ಎಸೆತ. ಕ್ವಿಕ್ಕರ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪ್ರಮೀತ್ ಈ ಬಾರಿ ಎಸೆತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂವತ್ತ 38. ದ 4th ಓವರ್ ಇನ್ ಪ್ರೋಗ್ರೆಸ್. ಕೊನೆ 2 ಎಸೆತಗಳು ಬಾಕಿ ಇದೆ. 5ನೇ ಬಾರಿ ಮತ್ತೆ ಪ್ರಮೀತ್. ದಕ್ಷಿಣ ಕನ್ನಡ ಮೂಲದ ಅನುಭವಿ ಆಟಗಾರ ಕೂಡ ಪ್ರಮೀತ್. ಒಂದೋಟದ ಹೆಚ್ಚುವರಿ ಸೇರ್ಪಡೆ. 39. ಕೊನೆಯ ಬಾರಿ ಮತ್ತೆ ಪ್ರಮೀತ್ ಎಸೆಗಾರಿಕೆ ಭಾಗದಲ್ಲಿ. 5 ಓವರ್ಗಳ ಫಸ್ಟ್ ಸೆಮಿಫೈನಲ್ಸ್ ಆಗ್ತಾ ಇದೆ. ಸಿರಾಕಸ್ ವರ್ಸಸ್ ವಿಪಿ ಚಾಲೆಂಜರ್ಸ್ ವಸುಂಧರಾ ಪ್ಯಾಲೇಸ್. ಕೊನೆಯ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಎರಡು ಓಟದ ಸೇರ್ಪಡೆಯೂ ಕೂಡ ಬಹಳ ಸುತ್ತಮುತ್ತ ಬ್ಯಾಕಪ್ ಕೂಡ ಕಂಡು ಬರ್ತಾ ಇದೆ. ಕಾಂಚನ್ ಹಾಗೂ ನರಸಿಂಹ ಬಿ ನಡುವೆ 4 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 41.
ಎಸೆಗಾರಿಕೆ ಭಾಗದಲ್ಲಿ ಗೋಪಾಲಕೃಷ್ಣ. ಗೋಪಾಲಕೃಷ್ಣ ಎಸೆಗಾರಿಕೆ ಭಾಗದಲ್ಲಿ ಸತೀಶ್ ಮೆಂಡನ್ಗೆ 41-41. ಶಾರ್ಟ್ ಆಗಿ ಬಂದ ಚೆಂಡು ಬಾಲ್ ಶುದ್ಧವಾದ ಡಿಪ್ರೇಕ್ಷಕರ ಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. 45-45. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಶುದ್ಧವಾದ ಹೊಡೆತ ಭರ್ಜರಿ ಹೊಡೆತ ದಾಖಲಾಗ್ತದೆ. ಮತ್ತೊಂದು ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾಗ್ತಾ ಇದೆ. ಸತೀಶ್ ಮೆಂಡನ್ ಒನ್ ಮ್ಯಾನ್ ಆರ್ಮಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕೋಡಿ ತಂಡದ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ಸತೀಶ್ ಮೆಂಡನ್. ಸುಮಧುರ ಕೋಡಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ, ತನ್ಮೂಲಕ ಸತೀಶನ ಆಟ ಮುಕ್ತಾಯ. ನಲವತ್ತೊಂಬತ್ತು 49. ಅಂಗಕ್ಕೆ ನಾಯಿ ಅಂತಿಮ 3 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ನಾಯಕನ ಜವಾಬ್ದಾರಿತ ಆಟ ಬರ್ತದ, ಕಾದು ನೋಡಬೇಕಾಗಿದೆ. ಶೇಖರ್ನಲ್ಲಿ ನಿತಿನ್ ಕಾಂಚನ್, ನಾನ್ ಶೇಖರ್ ಭಾಗದಲ್ಲಿ ಸಂತೋಷ್. ತಡೆದ ಮೊತ್ತ ಅರ್ಧ ಶತಕದ ಸಲಹೆ ಬರ್ತಾ ಇದೆ. 49. ಮತ್ತೆ ಗೋಪಾಲಕೃಷ್ಣ ವೈಟ್ ಬಾಲ್. 50-50 ವಿಪಿ ಚಾಲೆಂಜರ್ಸ್ 50 ಅರ್ಧ ಶತಕ ಸಿಡಿಸ್ತಾ ಇದ್ದಾರೆ. 5 ದಶಕವನ್ನು ಪೂರೈಸ್ತಾ ಇದ್ದಾರೆ. ಮತ್ತೆ 4ನೇ ಬಾರಿ ಗೋಪಾಲಕೃಷ್ಣ. ಮತ್ತೆ ವೈಟ್ ಬಾಲ್. ಬಾಲ್ ಸುತ್ತಮುತ್ತ ಗೂಟ ರಕ್ಷಣೆ ಕೂಡ ರವೀಂದ್ರ ತೋಳಾರ್ ಬಹಳ ಸುತ್ತಮುತ್ತ ಗೂಟ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸಂಭಾವ್ಯ 2ರಿಂದ 3 ಬೌಂಡ್ರಿಯನ್ನ ತಮ್ಮ ಲೆಗ್ ಸ್ಟಿಕ್ ನಲ್ಲಿ ಬಂದು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗೋಪಾಲಕೃಷ್ಣ. ಉತ್ತಮತೆ ಸತ 1 ಓಟದ ಹೆಚ್ಚುವರಿ ಸೇರ್ಪಡೆ. ಗೋಪಾಲಕೃಷ್ಣ ಈ ಬಾರಿ ಹೆಸರಿನ ಚೆಂಡು ಬಹಳ ಉತ್ತಮ ಹೊಡೆತ. ಲಾಂಗ್ ಆದ ಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಪ್ರಮೀತ್ ಮುಖೇನ 2 ಓಟವನ್ನು ಪೂರೈಸ್ತಾ ಇದೆ. ಐವತ್ತ 54. ಮತ್ತೆ ಗೋಪಾಲಕೃಷ್ಣ. ಸಂತೋಷ್ ಶೇಖರ್ ವಿಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಅಷ್ಟೊಂದು ಕ್ಷೇತ್ರ ರಕ್ಷಣೆ ರಾಜೇಶ್ ಮುಖೇನ 2 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 56 56 57 ಇಸ್ ದಿ ಟಾರ್ಗೆಟ್. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಸಿರಾಕಸ್ 57 ಓಟವನ್ನು ದಾಖಲಿಸಬೇಕಾಗ್ತದೆ.
ವಿಪಿ ವಸುಂಧರಾ ಪ್ಯಾಲೇಸ್ ಬಹಳಷ್ಟು ಉತ್ತಮ ರೀತಿಯ ಘನತೆಯ ಮೊತ್ತವನ್ನು ತಲುಪ್ತಾ ಇದೆ, ಗೌರವಾನ್ವಿತ ಮೊತ್ತವನ್ನು ತಲುಪ್ತಾ ಇದೆ, ಪಂಚನ ಮೊತ್ತವನ್ನು ತಲುಪ್ತಾ ಇದೆ. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕಾ ಕೇಳಿಕೊಳ್ತಾ ಇದ್ದೇವೆ. ಭಾಗ್ಯ ಗ್ಲಾಡಿಯೇಟರ್ಸ್ ವರ್ಸಸ್ SNC. ಸ್ವಲ್ಪ ಮಟ್ಟಿಗೆ ತಾಲೀಮಿನ ನಿರತರಾಗಬೇಕು, ಮುಂದಿನ ಪಂದ್ಯಕ್ಕೆ ಅನುವು ಆಗಬೇಕು. ಈ ಒಂದು ಪಂದ್ಯಾಟದ ಪ್ರಮುಖ ಪ್ರಾಯೋಜಕರು ಕೋಥಾಸ್ ಕಾಫಿ, ಘಮಘಮಿಸುವ ಸ್ವಾದ. ಸಮಯದಿಂದ ಸಮಯಕ್ಕೆ ಸಿಡಿಮದ್ದುಗಳ ಆರ್ಭಟವನ್ನ ಮಾಡಲಿಕ್ಕಿದ್ದಾರೆ. ಸಿಡಿಮದ್ದುಗಳ ತಜ್ಞ ಪುನೀತ್ ಕುಂದ ಪಟಾಕಿ. ಈ ಪಂದ್ಯ ತರುವಾಯ ಎರಡನೆಯ ಸೆಮಿಫೈನಲ್ಗೆ ಎರಡು ತಂಡಗಳು ರೆಡಿ ಇರಬೇಕು. ಸ್ಟ್ರೈಕರ್ ವಿಭಾಗ ರಾಜೇಶ್ ಕುಂದರ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಕರುಣಾಕರ. ಅಭಿಷೇಕ್, ವೈಟ್ ಬಾಲ್, ಖಾತೆ ಆರಂಭ, 1 without loss.
ಮತ್ತೆ ಅಭಿಷೇಕ್. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಮಿಡ್ವಿಕೆಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ ಕೂಡ ರಾಜೇಶ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. 2 without loss. The first over in progress. 5 overs match. 57 is the target. ಮತ್ತೆ ಅಭಿಷೇಕ್. ಸ್ಟ್ರೈಕರ್ ಭಾಗದಲ್ಲಿ ಕರುಣಾಕರ. ಗೋಟಗಳ ಹಿಂದೆ ನಿತಿನ್ ಕಾಂಚನ್. ಸಮಯದ ಸಮಯಕ್ಕೆ ಕ್ಷೇತ್ರಕ್ಷ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಶಾರ್ಟ್ ಕವರ್ ಭಾಗದಲ್ಲಿ ಸತೀಶ್ ಮೆಂಡನ್. ಬಹಳ ಸುತ್ತಮುತ್ತ ಸತ ಓಟಗಳು ಬರ್ತಾ ಇಲ್ಲ. ಡಾಕ್ಟರ್ ಚಲವಾರಿ ಕರುಣಾಕರ್ ಸ್ಟ್ರೈಕರ್ ಭಾಗದಲ್ಲಿ. ಮತ್ತೆ ಅಭಿಷೇಕ್ ಎಸೆಗಾರಿಕೆ ಭಾಗದಲ್ಲಿ. ಬಹಳ ಸುತ್ತಮುತ್ತ ಎಸೆತ ಬಲವಂತ ಮನವಿ ಕೂಡ. ಗೂಟ ರಕ್ಷಣೆಯಲ್ಲಿ ನಿತಿನ್ ಕಾಂಚನ್ ಭರವಸೆ ಗೂಟ ರಕ್ಷಕ. ಬಹಳ ಸುತ್ತಮುತ್ತ ಎಸೆತ ಕ್ಲೀನ್ ಬಾಲ್. ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಕರುಣಾಕರನ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ಸಿರಾಕಸ್ ಮೊದಲ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. 2-1. ಅಂಕಣ ಒಳಭಾಗದಲ್ಲಿ ಪ್ರಮಿತನ ಆಗಮನವಾಗ್ತಾ ಇದೆ. ದಕ್ಷಿಣ ಕನ್ನಡ ಮೂಲದ ಅನುಭವಿ ಆಟಗಾರ ಕೂಡ ಪ್ರಮಿತ. 90 ದಶಕದ ಆದಿ ಹಾಗೂ ಅಂತ್ಯ ಭಾಗದಲ್ಲಿ ಕೋಟ ಕುಂದಾಪುರ ಪರಿಸರದ ಬಹಳಷ್ಟು ಹೆಸರು ಮಾಡಿದಂತಹ ತಂಡಗಳು ವಾಹಿನಿ, ಅರಮ ವಿಜಯ, ಜಟ್ಟಿಗೇಶ್ವರ, ಸುಮಧುರ ಕೋಡಿ ಅದರ ಹೆಚ್ಚಿನ ಆಟಗಾರರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಅಭಿಷೇಕ್ ಪ್ರಮಿತ್ಗೆ ಬಹಳ ಸುತ್ತಮುತ್ತ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. 2ನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 4. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಪ್ರಮೀತ್ ಖಾತೆಗೆ. ನಿತಿನ್ ಬಹಳಷ್ಟು ಉತ್ತಮ ತಂದು ಗೂಟ ರಕ್ಷಣೆಯೊಂದಿಗೂ ಕೂಡ ಓಟವನ್ನ ಮಾಡ್ತಾ ಇದ್ದಾನೆ. ಅಂಕಣದ ಒಳಭಾಗದೆಲ್ಲ ಓಡಾಟ ನಿತಿನ್. ಮೊದಲ ಓವರ್ ಮುಕ್ತಾಯದ ಬಳಿಕ ತರದ ಮೊತ್ತ 5. ದ ಕಂಪ್ಲೀಷನ್ ಓವರ್ ನಂಬರ್ 1 ಸ್ಕೋರ್ 5 for 1. 5-1. 57 ಟಾರ್ಗೆಟ್. 57 is the target. ಉಳಿದ 4 ಓವರ್ಗಳ ಮುಂದೆ 52 ಓಟದ ಅವಶ್ಯಕತೆ. ಪ್ರತಿಯೊಂದು ಓವರ್ಗೆ 13 ಓಟವನ್ನು ಗಳಿಸಬೇಕಾಗಿದೆ. ಸಿಂಪಲ್ ಲೆಕ್ಕಾಚಾರ. ಪ್ರತಿ ಓವರ್ಗೆ 1 ರಿಂದ 2 ಸಿಕ್ಸರ್ ಹೊಡೆದರೆ ಪಂದ್ಯ ಸಿರಾಕಸ್ ಪರವಾಗ್ತದೆ. ಇಲ್ಲದಿದ್ದರೆ ವಿಪಿ ಚಾಲೆಂಜರ್ಸ್ ವಸುಂಧರ ಪ್ಯಾಲೇಸ್ ಪಾಲಾಗ್ತದೆ. 2 ತಂಡಗಳಿಗೂ ಕೂಡ ಇನ್ನೂ ಕೂಡ ಸಮಾನ ಅವಕಾಶ ಇದೆ. 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಎಸೆಗಾರಿಕೆ ಭಾಗದಲ್ಲಿ ನಿತಿನ್ ಕಾಂಚನ್ ಬಹಳಷ್ಟು ಅನುಭವಿ ಎಸೆತಗಾರ ನಿತಿನ್. ಶಾರ್ಟ್ ಆಗಿ ಬಿದ್ದ ಚೆಂಡು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಚೆಂಡನ್ನು ಸ್ವಲ್ಪ ಶಾರ್ಟ್ ಆಗಿ ಎಸೆತಾ ಇದ್ದಾರೆ ನಿತಿನ್. ಅದನ್ನ ಸರಿಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ವೈಫಲ್ಯವನ್ನು ಕಂಡುಕೊಂಡು ಪ್ರಮಿತ. ತಡೆ ಮೊತ್ತ 6. 2ನೇ ಓವರ್ ಚಾಲ್ತಿಯಲ್ಲಿ.
ಮತ್ತೆ ನಿತಿನ್ ಈ ಬಾರಿ ಎಸ್ ಅಂತ ಚೆಂಡು ರಾಜೇಶ್ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತಡೆದ ಮೊತ್ತ 7-7. ಮೊದಲ ದಿನ ಮೊಗವೀರ ಪ್ರೀಮಿಯರ್ ಲೀಗ್ ಸಾಗಿತ್ತು ಕೂಡ ಸಿರಾಕಸ್ ಚಾಂಪಿಯನ್ ಪಟ್ಟವನ್ನು ಪಡ್ಕೊಂಡಿತ್ತು. ಈ ತರ್ಮದ ಬಿರುಸಿನ ಹೊಡೆತ ಬಹಳಷ್ಟು ಉತ್ತಮ ರೀತಿಯಿಂದ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಪ್ರಮೀತ್ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತೃತೀಯ ನೇತ್ರ ತಡಂಪಾಯ. ಆರಂಭಿಕ ದಿನ ಮೊಗವೀರ ಪ್ರೀಮಿಯರ್ ಲೀಗ್ ಎಂಪಿಎಲ್ ಸಿರಾಕಸ್ ಚಾಂಪಿಯನ್ ಸೇವ್ ಏನಂತ ಸೂಚನೆ ಸೇವ್ ಕೂಳೂರು ವಿದ್ಯಾರ್ಥಿ ಸಂಘ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಿತ್ತು. ನಿನ್ನೆ ದಿನ ರಾಜ್ಯ ಮಟ್ಟದ ಪಂದ್ಯಾಟ ಸಾಗಿತ್ತು. ಫೆನ್ಸ್ ಬೆಂಗಳೂರು ಚಾಂಪಿಯನ್ ಆದ್ರೆ ಪಾಂಚಜನ್ಯ ಕೋಟ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೀತಾ ಇದೆ. ಇವತ್ತು ಲೆಜೆಂಡ್ಸ್ ಪಂದ್ಯಾಟ ಸಾಗ್ತಾ ಇದೆ. ಡಾಟೆಡ್ ಡೆಲಿವರಿ ಮತ್ತೆ ಹೊಸಗಾರಿಕೆ ಭಾಗದ ನಿತಿನ್ ಕಾಂಚನ್ ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ಔಟ್ ಸ್ವಿಂಗ್ ಅನ್ನು ಬಿಡ್ತಾ ಇದ್ದಾರೆ ನಿತಿನ್. ಬಹಳಷ್ಟು ಉತ್ತಮತೆಯ ಸತ ಬಲಗುಟ ಹೊರಹೊರಳಿಕೆಯನ್ನು ಕಾಡ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ವಿಪಿ ಪಂದ್ಯಾಟದಲ್ಲಿ ಹಿಡಿತ ಸ್ಥಾಪಿಸುವ ಪ್ರಯತ್ನವನ್ನು ಅಷ್ಟೇ ಮಾಡ್ತಾ ಇದೆ. ಮತ್ತೆ ನಿತಿನ್ ಮತ್ತೆ ನಿತಿನ್ ಅಲೋಕ್ ಕಡೆಯಿಂದ ಬಹಳ ಸುತ್ತಮುತ್ತ ಹೊಡೆತ ಡೀಪ್ ಗಿಡ ಭಾಗದಲ್ಲಿ ಒಂದು ಎರಡು ಮೂರು ಓಟವನ್ನು ದಾಖಲಿಸ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 12. ಉಳಿದ 3 ಓವರ್ಗಳ ಮುಂದೆ 45 ಓಟದ ಅವಶ್ಯಕತೆ. ಪ್ರತಿ ಓವರ್ಗೆ 15 ಓಟ ಗಳಿಸಲೇಬೇಕಾದ ಅನಿವಾರ್ಯತೆ ಕೂಡ. ಮುಂದಿನ ಪಂದ್ಯ ಭಾಗ್ಯ ಗ್ಲಾಡಿಯೇಟರ್ಸ್ ನನ್ನ ಚಿಮ್ಮಿಗೆನ ಜಯಗಳಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ ವರ್ಸಸ್ SNC ವಿರುದ್ಧ. ಬಹಳ ಸುತ್ತಮುತ್ತ ಸತ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎಸೆಗಾರಿಕೆ ಭಾಗದ ಬದಲಾವಣೆ ತರ್ತಾ ಇದೆ. ಸಂತೋಷ್ ಬರ್ತಾ ಇದ್ದಾರೆ.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್ ಬಹಳ ಉತ್ತಮ ಬ್ಯಾಟಿಂಗ್ ಕೂಡ ನಿರ್ವಹಿಸಿದ್ರು. ಸ್ಟ್ರೈಕರ್ ಭಾಗದಲ್ಲಿ ರಾಜೇಶ್ ಕುಂದಾರ್ ಬೌಂಡರಿ ಸಿಕ್ಸರ್ಗಳು ದಾಖಲಿಸಿದರೆ ಪಂದ್ಯದಲ್ಲಿ ನಿಚ್ಚಳ ಮೇಲ್ಗೆ ಸಾಧಿಸಿದ ಅವಕಾಶ ಇದೆ ಸಿ ರಾಕರ್ಸ್ ಗಳಿಗೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ರಾಜೇಶ್ ಖಾತೆಗೆ. ಬಹಳ ಸುತ್ತಮುತ್ತ ಪ್ರಯತ್ನ ವಿಪಿ ಕಡೆಯಿಂದ. ಮತ್ತೆ ಸಂತೋಷ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಮಿಡುಕಟ್ಟು ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ಸತೀಶ್ ಸುರೇಂದ್ರ ಕಾಂಚನ್ ಮಾಡ್ತಾ ಇದ್ದಾರೆ. ತಡೆದ ಮೊತ್ತ 15 15. ತಡೆದ ಮೊತ್ತ 15. ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 57ರ ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಸಿ ರಾಕರ್ಸ್. 16 ಬಿರುಸಿನ ಬೌಂಡರಿ ಸಿಕ್ಸರ್ಗಳು ಬಂದರೆ ಮಾತ್ರ ಸಿ ರಾಕರ್ಸ್ಗೆ ಇನ್ನು ಅವಕಾಶ ಇದೆ. ಇಲ್ಲದೆ ವಿಪಿ ಚಾಲೆಂಜರ್ಸ್ ಫೈನಲ್ ಟಿಕೆಟ್ ಪಡೀತದೆ. ಇನ್ನೂ ಕೂಡ ಸಮಾನ ಅವಕಾಶ ಇದೆ. 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಮತ್ತೆ ಸಂತೋಷ್ ಟು ಪ್ರಮೇತ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ, ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕುಮಾರ್. ವಿಪಿ ಚಾಲೆಂಜರ್ಸ್ನ ಕುಮಾರ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪ್ರಮೀತನ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್ ಈಗಾಗಲೇ ಒಂದು ಪಂದ್ಯಾಟಕ್ಕಾಗಿ ಅಫಿಷಿಯಲ್ ಫೋಟೋಗ್ರಾಫರ್ ಆಗಮಿಸಿದ್ದಾನೆ. ಕಾರ್ತಿಕ್ ಕೋಟ. ಮತ್ತೆ ಸಂತೋಷ್ ಬಹಳ ಸುತ್ತಮುತ್ತ ಲಾಂಗ್ ಆಫ್ ವಿಭಾಗದಲ್ಲಿ ಸಾಲಿಯಾನ್ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಅನ್ನು ಮಾಡ್ತಾ ಇದ್ದಾರೆ ರಾಜೇಶ್ ಕುಂದರ್ ಹಾಗೂ ಸಂತೋಷ್ ಸಾಲಿಯಾನ್. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ದಿ ಕಂಪ್ಲೀಷನ್ ನಂಬರ್ 3 ಸ್ಕೋರ್ 12 ಎಸೆತ 39 ಓಟದ ಅವಶ್ಯಕತೆ. ಈ ಚೆಂಡ 20 ರನ್ಸ್, ಪ್ರತಿ ಓವರ್ಗೆ 20 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಮುಂದಿನ ಪಂದ್ಯಕ್ಕೆ ಭಾಗ್ಯ ಗ್ಲಾಡಿಯೇಟರ್ಸ್ ಹಾಗೂ ಎಸ್ಎಲ್ಸಿ ಅವರು ಇಳಿಯಬೇಕು, ಇಮಿಡಿಯೇಟ್ ಆಗಿ ಗ್ರೌಂಡ್ ಇಳಿಬೇಕು. ಅದಾದ ನಂತರ ಪೊಲೀಸರ ಪ್ರದರ್ಶನ ಪಂದ್ಯ ಇರ್ತದೆ, ತದನಂತರ ಫೈನಲ್ ಪಂದ್ಯಾಟ ಇರ್ತದೆ. ಇವೆಲ್ಲ ಇವತ್ತಿನ ಶೆಡ್ಯೂಲ್.
ನೋ ಬಾಲ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಫ್ರೀ ಹಿಟ್ ಕೂಡ. ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಾರೆ ನೋಡಬೇಕಾಗಿದೆ ಸಿರಾಕಸ್ ರಾಜೇಶ್ ಕುಂದ. 12ಕ್ಕೆ 38 ಫ್ರೀ ಹಿಟ್. ಈಗ ಬಹಳಷ್ಟು ಉತ್ತಮ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತಿನ್ ವಸುಂಧರ ಪ್ಯಾಲೇಸ್ ಕಡೆಯಿಂದ. ಸ್ಟ್ರೈಕರ್ ಭಾಗದಲ್ಲಿ ಸಂತೋಷ್ ಸಾಲಿಯಾ. ವೈಟ್ ಬಾಲ್. ಅಕ್ರಮ ಕಾಂಚನ್ಗೆ ಬಹಳಷ್ಟು ಫ್ರೀ ಟಿಪ್ಸ್ ಕೊಡ್ತಾ ಇದ್ದಾನೆ ಸತೀಶ್ ಮೆಂಡನ್ ಕುಚುಕು. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಹೊಡೆತ. ಈ ಮುಂಚಿನ ಮಾತುಕತೆಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಬಹುಶಃ ಸತೀಶ್ ಮೆಂಡನ್ ಇದೇ ರೀತಿ ಎಸೆತಕ್ಕೆ ಹೇಳಿದ್ರು ನಿತಿನ್ಗೆ, ನಿತಿನ್ ಅದೇ ರೀತಿ ಎಸೆತ ಹೊಡೆದ್ರು. ಸಂತೋಷ್ ಸಾಲಿಯನ್ ಔಟ್ ಆಗ್ತಾ ಇದ್ದಾರೆ. ಅಂಕಣ ಒಳಭಾಗದ ಹೊಸ ದಾಂಡಿಗರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಶೋಕ್ ಕಾಂಚನ್ ನಾಲ್ಕರ ಭಾಗದಲ್ಲಿ ರಾಜೇಶ್ ಕುಂದ. ಮತ್ತೆ ನಿತಿನ್ ಈ ಬಾರಿ ಎಸೆದ ಚೆಂಡು ಉತ್ತಮ ಹೊಡೆತ. ಕವರ್ಸ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಟ್ವೆಂಟಿ 22 ಇನ್ನು ಕೂಡ 35 ಓಟದ ಅವಶ್ಯಕತೆ. ರಾಜೇಶ್ ಆರ್ಭಟ ಮುಂದುವರೆದರೆ ಇನ್ನೂ ಕೂಡ ಅವಕಾಶ ಇದೆ ಸಿರಾಕರ್ಸ್ ಗಳಿಗೆ. ಲೋವರ್ ಫುಲ್ಟಸ್ ಆಗಿ ಬಿದ್ದ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನೋ ಬಾಲ್. ತೃತೀಯ ನೇತ್ರ ಥರ್ಡ್ ಅಂಪೈರ್ಗೆ. ಅಲ್ಲೇ ಇರಿ, ಎಲ್ಲ ಅಲ್ಲೇ ಇರಿ. ವರ್ಸಸ್ SNC ಶ್ರೀನಿಧಿ ಕಾರ್ಪೊರೇಷನ್. ಗುಡ್ ಬಾಲ್. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ.
ಕೊಡ್ತಾ ಇದ್ದಾರೆ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಂಪೀಟೇಷನ್ ಓವರ್ ನಂಬರ್ 4 ಸ್ಕೋರ್ 24. ಆದಷ್ಟು ಶೀಘ್ರ ಪಂದ್ಯಾಟವನ್ನು ಮುಂದುವರಿಸಬೇಕು. ಸಮಯದ ಅಭಾವ ನಮಗೆ ಕಾಡ್ತಾ ಇದೆ. ಬಹಳ ಸುತ್ತಮುತ್ತ ಓಟಗಳು ಬರ್ತಾ ಇಲ್ಲ. ಡಾಕ್ಟರ್ ಡೆಲಿವರಿ ರಾಘವೇಂದ್ರ ಉತ್ತಮ ರೀತಿ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ರಾಜೇಶ್. ಜಯದ ಸನಿಯ ಸಾಗ್ತಾ ಇದೆ. ವಿಜಯ ಪ್ರಶಸ್ತಿಯತ್ತ ಸಾಗ್ತಾ ಇದೆ. ವಿಜಯ ದುಂದುವನ್ನು ಮೊಳಗಿಸುವ ಸರ್ವ ಸಿದ್ಧತೆಯಲ್ಲಿ ವಸುಂಧರಾ ಪ್ಯಾಲೇಸ್ ವಿಪಿ ಫೈನಲ್ ಟಿಕೆಟ್ಗೆ ಕ್ಷಣ. ಬಹಳ ಸುತ್ತಮುತ್ತ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ರಾಘವೇಂದ್ರ ಈ ಬಾರಿ ಎಸೆದ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತದೆ. ನಿತಿನ್ ಕಾಂಚನ್ ಸುಲಭದ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ತಾ ಇದ್ದಾರೆ. ಕೊನೆಯ ಬಾರಿ ಬಹಳ ಸುತ್ತಮುತ್ತ ಎಸೆತ ತನ್ಮೂಲಕ ವಿಪಿ ಚಾಲೆಂಜರ್ಸ್ ವಸುಂಧರಾ ಪ್ಯಾಲೇಸ್ ಲೆಜೆಂಡ್ಸ್ ಕ್ರಿಕೆಟ್ ನ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದೆ ವಿಪಿಗೆ, ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಸಿ ರಾಕರ್ಸ್ ಗಳಿಗೆ. ಆದಷ್ಟು ಶೀಘ್ರ ಅಂಕಣಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ